ಹಲೋ ಮೈ ಡಿಯರ್ ಬ್ಯೂಟಿಫುಲ್ ಸೋಲ್ಸ್, ಬನ್ನಿ ಇವತ್ತು ಪಡವಲಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ. ಈ ಪಲ್ಯ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಚಪಾತಿಗೂ ತುಂಬ ಚೆನ್ನಾಗಿರುತ್ತೆ. ಆದರೆ ಕಡಿಮೆ ಟೈಮ್ನಲ್ಲಿ ಇದನ್ನು ಮಾಡ್ಕೋಬೋದು. ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಪಡವಲಕಾಯಿ ತಗೊಳ್ಳಿ. ಅದನ್ನು ಕ್ಲೀನ್ ಮಾಡಿ ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಪೀಸಸ್ ಬಂದು ತುಂಬ ಚಿಕ್ಕದಾಗಿ ಮಾಡೋಕ್ಕೆ ಹೋಗಬೇಡಿ, ಸ್ವಲ್ಪ ಈ ರೀತಿ ದಪ್ಪದಿರಲಿ, ಯಾಕೆಂದರೆ ಬೇಗ ಬೆಂದೋಗುತ್ತೆ. ನಂತರ ಒಂದು ಈರುಳ್ಳಿ ತಗೊಂಡು ಅದನ್ನು ಸಹ ಇದೇ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ನಂತರ ಬಾಣಲಿಯಲ್ಲಿ ಎಣ್ಣೆ ಹಾಕಿ ಅದು ಒಗ್ಗರಣೆಗೆ ಸಾಸಿವೆ, 1 ಸ್ಪೂನ್ ಕಡಲೆಬೇಳೆ, 1 ಸ್ಪೂನ್ ಉದ್ದಿನಬೇಳೆ, ಸ್ವಲ್ಪ ಕರಿಬೇವು ಮತ್ತು 2 ಒಣಮೆಣಸಿನ್ಕಾಯಿ ಚಿಕ್ಕದಾಗಿ ಕಟ್ ಮಾಡಿ ಹಾಕಿ. ನಂತರ ಅದೇ ಒಗ್ಗರಣೆಗೆ ಈರುಳ್ಳಿ ಮತ್ತು ಕಾಯಿ ಹಾಕಿ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಉಪ್ಪು ಹಾಕಿ ರುಚಿಗೆ ಬೇಕಾದಷ್ಟು ಆ್ಯಡ್ ಮಾಡ್ಕೊಳ್ಳಿ. ನಂತರ ಇದು ಬೇಯೋದಕ್ಕೆ ಒಂದು 5 ನಿಮಿಷ ಆಗುತ್ತೆ. ಸ್ವಲ್ಪ ಕಾಲು ಕಪ್ಪಷ್ಟು ನೀರು ಹಾಕಿ ಹಬೆನಲ್ಲೇ ಬೇಯಿಸ್ಕೊಳ್ಳಿ, ಮುಚ್ಚಿಟ್ಟು ಕಮ್ಮಿ ಊರಿನಲ್ಲೇ ಬೇಯಲಿ. ನಂತರ ನೋಡಿ ಬೆಂದಿದ್ದರೆ ಅದಕ್ಕೆ ಒಂದು ಮಸಾಲೆನ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. ಆ ಮಸಾಲೆಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಸ್ವಲ್ಪ ಕಾಯಿ, 4 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಜೀರಿಗೆ ಹಾಕಿ ನೀರು ಹಾಕಿ ಪೇಸ್ಟ್ ಮಾಡ್ಕೊಳ್ಳಿ. ಈ ಪೇಸ್ಟನ್ನು ಆ ಪಲ್ಯಕ್ಕೆ ಹಾಕಿ ಕಮ್ಮಿ ಊರಿನಲ್ಲಿ ಒಂದು 2 ನಿಮಿಷ ಕಮ್ಮಿ ಊರಿನಲ್ಲೇ ತಿರುಗಿಸ್ತಾ ಇರಿ. ತಳ ಹತ್ತದಿರೋ ಥರ ನೋಡ್ಕೊಳ್ಳಿ. ಈಗ ರುಚಿಯಾಗಿರೋ ಪಡವಲಕಾಯಿ ಪಲ್ಯ ರೆಡಿಯಾಗಿದೆ. ಈ ಪಲ್ಯ ತುಂಬ ಟೇಸ್ಟಿಯಾಗಿರುತ್ತೆ. ಚಪಾತಿ ಜೊತೆ ಬಿಸಿ ಬಿಸಿಯಾಗಿರುವಾಗ ಸರ್ವ್ ಮಾಡಿ. ಓಕೆ, ಬಾಯ್.